ರಾಜ್ಯದಲ್ಲಿ ಈ ಬಿಜೆಪಿ ಮತ್ತು ಜೆಡಿಎಸ್ನ ದೋಸ್ತಿ ಖತಮ್ ಆಯ್ತಾ ಅನ್ನುವಂತ ಪ್ರಶ್ನೆ ಕಾಡತೊಡಗಿದೆ. ಯಾಕಂದ್ರೆ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಮುಂದಿನ ವಿಧಾನಸಭೆಯ ಚುನಾವಣೆಯಲ್ಲೂ ಕೂಡ ನಾವು ಜಂಟಿಯಾಗಿ ಹೋಗ್ತೀವಿ, ಮೈತ್ರಿಯಲ್ಲೇ ಮುಂದುವರಿತೀವಿ ಅಂತ ಹೇಳಿದಂತ ನಾಯಕರು ಅರ್ಧದಲ್ಲೇ ಅದೆಲ್ಲವನ್ನ ಕೂಡ ಮುರಿದುಕೊಂಡ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೇಸರಿ ದಳ ನಾಯಕರ ನಡುವೆ ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಎತ್ತು ಏರಿಗಿಳಿದ್ರೆ ಎಮ್ಮೆ ನೀರಿಗಿಳಿತು ಅನ್ನೋ ಗಾದೆ ಮಾತಿದೆಯಲ್ಲ, ಅಂಥ ಪರಿಸ್ಥಿತಿ ಕಾಣೋದಕ್ಕೆ ಸಿಗ್ತಾ ಇದೆ. ಸಮನ್ವಯ ಸಮಿತಿ ರಚನೆ ಮಾಡಿ ಅಂತ ಜೆಡಿಎಸ್ ದುಂಬಾಲು ಬಿದ್ದಿದೆ. ದಳಪತಿಗಳ ಬೇಡಿಕೆಗೆ ಡೋಂಟ್ ಕೇರ್ ಅಂತ ಇದೆ ಕೇಸರಿ ಪಡೆ. ಜೆಡಿಎಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇರೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ಸ್ ಇದು. ಜೆಡಿಎಸ್ ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಪಕ್ಷ ಬಲವರ್ಧನೆಗೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಜೆಡಿಎಸ್ ಬಿಟ್ಟು ಪ್ರತ್ಯೇಕವಾಗಿಯೇ ಹೋರಾಟಕ್ಕೆ ಸೂಚನೆ ನೀಡಲಾಗಿದೆಯಂತೆ. ರಾಜ್ಯ ನಾಯಕರಿಗೆ ಸೂಚನೆ ನೀಡಿದ್ದಾರೆ ರಾಧಾ ಮೋಹನ್ ದಾಸ್. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ರಾಜ್ಯ ನಾಯಕರ ಹೋರಾಟಗಳ ಬಗ್ಗೆ ವರದಿಯನ್ನ ಪಡೆದುಕೊಂಡಿದ್ದಾರೆ ಆಲ್ರೆಡಿ. ಆ ಮೂಲಕ ರಾಜ್ಯದಲ್ಲಿ ಹಾಗಾದ್ರೆ ಕೊನೆಯಾಗುತ್ತಾ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ? ಇಂಥದ್ದೊಂದು ಪ್ರಶ್ನೆ ಕಾಡತೊಡಗಿದೆ. ಕಾರಣ ಎರಡೂ ಪಕ್ಷಗಳ ನಾಯಕರ ಮಧ್ಯೆ ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈ ಹಿಂದೆಯೂ ಕೂಡ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಂಥ ಬೆಳವಣಿಗೆಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಕೇಸರಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಅಂತ. ಬಟ್ ಯಾವಾಗ ಅವರು ರಾಷ್ಟ್ರ ರಾಜಕಾರಣದ ಕಡೆಗೆ ಮುಖ ಮಾಡಿದ್ರು, ಯಾವಾಗ ಅವರು ಗೆದ್ದು ಕೇಂದ್ರ ಸಚಿವರಾದ್ರು, ಈಗ ಮತ್ತೆ ಕೆಳ ಹಂತದ ನಾಯಕರಲ್ಲೂ ಕೂಡ ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಂತೆ. ರಾಜ್ಯ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರನ್ನ ಕಡೆಗಣನೆ ಮಾಡ್ತಿದ್ದಾರೆ. ಎಲ್ಲಾ ಹಂತಗಳಲ್ಲೂ ಕೂಡ ಹೋರಾಟಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಗಮನಿಸ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತಹ ಮನಸ್ಥಿತಿಯಲ್ಲಿ ಬಿಜೆಪಿ ನಾಯಕರಿದ್ದಾರಲ್ಲ, ಅಲ್ಲಿ ಜೆಡಿಎಸ್ ನಾಯಕರನ್ನ ಒಗ್ಗೂಡಿ ಕರ್ಕೊಂಡು ಹೋಗ್ಬೇಕಲ್ಲ, ಬೇಡ ಜೆಡಿಎಸ್ನವ್ರನ್ನ ಬಿಟ್ಟು ನೀವು ಮಾತ್ರ ಹೋರಾಟ ಮಾಡಿ ಅನ್ನೋ ರೀತಿಯಲ್ಲಿ ಉಸ್ತುವಾರಿಗಳೇ ಹೇಳ್ಬಿಟ್ಟಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ. ಇಂಥದ್ದೊಂದು ಕುತೂಹಲ ಇದೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಒಂದ್ ಕಡೆ ಜೆಡಿಎಸ್ ತನ್ನ ಪಕ್ಷ ಸಂಘಟನೆ ಹೇಗೆ ಮಾಡ್ಕೊಳ್ಳೋದು, ಪಕ್ಷ ಬಲವರ್ಧನೆ ಹೇಗೆ ಮಾಡ್ಕೊಳ್ಳೋದು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇದ್ರೆ, ಅದೇ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಇದೆಯೋ ಅಲ್ಲೆಲ್ಲ ಕೂಡ ಬಿಜೆಪಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಬೇಕು ಅನ್ನುವಂತಹ ಪ್ರಯತ್ನ ಪ್ರತ್ಯೇಕವಾಗಿ ಕೇಸರಿ ನಾಯಕರಿಂದ ಆಗ್ತಾ ಇದೆ. ಮೈತ್ರಿ ಅಂದ್ರೆ ಎರಡೂ ಪಕ್ಷದ ನಾಯಕರು ಕೂಡ ಒಟ್ಟಾಗಿ ಹೋಗಬೇಕು, ಮೈತ್ರಿಯನ್ನ ತಳಮಟ್ಟದಿಂದ ಗಟ್ಟಿಗೊಳಿಸುವಂತಹ ಪ್ರಯತ್ನ ಆಗಬೇಕಾಗಿತ್ತು. ಬಟ್ ಯಾವುದೂ ಕೂಡ ಸದ್ಯಕ್ಕೆ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಆರಂಭದಿಂದಲೂ ಕೂಡ ಯಾವಾಗ ಮೈತ್ರಿ ಅನ್ನೋದನ್ನ ಘೋಷಣೆ ಮಾಡಿಬಿಟ್ರು ಎರಡೂ ಪಕ್ಷದ ನಾಯಕರು, ಆಗ ಕೆಳ ಹಂತದ ನಾಯಕರು, ಈ ಜಿಲ್ಲಾವಾರು ಕಾರ್ಯಕರ್ತರು, ಮುಖಂಡರು, ನಾಯಕರು ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಬಹುತೇಕ ಕ್ಷೇತ್ರಗಳಲ್ಲಿ ಹಲವು ಚುನಾವಣೆಗಳಲ್ಲಿ ಬದ್ಧ ವೈರಿಗಳಾಗಿ ಇದ್ವಿ. ಸೊ ಈಗ ಅವ್ರದೇ ಪರವಾಗಿ ನಾವು ಪ್ರಚಾರ ಮಾಡಬೇಕಾ, ಅದೇ ಅಭ್ಯರ್ಥಿಗಳ ಪರವಾಗಿ ನಾವು ಕೆಲಸ ಮಾಡಬೇಕಾ ಅಂತ ಒಂದ್ ಕಡೆ ಜೆಡಿಎಸ್ನ ಕೆಳ ಹಂತದ ನಾಯಕರು, ಅಲ್ಲಿನ ಕಾರ್ಯಕರ್ತರು ಎಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಈ ಕಡೆ ಕೇಸರಿ ನಾಯಕರು ಕೂಡ ಅಂಥದ್ದೇ ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಎಲ್ಲ ಮೈತ್ರಿನೇ ಅನಿವಾರ್ಯ ಇದೆ ರಾಜ್ಯದಲ್ಲಿ ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ. ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಹೈಯೆಸ್ಟ್ ಸೀಟ್ಗಳನ್ನ ಗೆಲ್ಲಬೇಕು ಅಂದ್ರೆ ಮೈತ್ರಿ ಅನಿವಾರ್ಯ ಇದೆ ಅಂತ ಯಾವಾಗ ವರಿಷ್ಠರು ಹೇಳಿದ್ರು, ಬಿಜೆಪಿಯ ಹೈಕಮಾಂಡ್ ಹೇಳ್ತೋ, ಅಲ್ಲಿನ ನಾಯಕರೇ ಅದನ್ನ ಪ್ರಸ್ತಾಪ ಮಾಡಿಬಿಟ್ರು, ಆಗ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ ಹೋಗುವಂತಹ ಪ್ರಯತ್ನಗಳಾಯಿತು. ಬಟ್ ಮೇಲ್ನೋಟಕ್ಕೆ ಕೆಲ ಜಿಲ್ಲೆಗಳಲ್ಲಿ ಒಗ್ಗಟ್ಟಾಗಿ ಹೋಗಿದ್ದೀವಿ ಅಂತ ಆದರೂ ಕೂಡ ಬಟ್ ಕೆಲವೊಂದಷ್ಟು ಕಡೆ ಒಗ್ಗಟ್ಟಾಗಿ ಕೆಲಸಗಳನ್ನ ಮಾಡಲೇ ಇಲ್ಲ ಮೈತ್ರಿ ನಾಯಕರು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿತ್ತು. ಸೊ ಅಲ್ಲಿಂದ ಶುರುವಾಗಿರುವಂತಹ ಈ ಮೈತ್ರಿಯ ಬಿರುಕು ಈಗಲೂ ಕೂಡ ಮುಂದುವರೆದಂಗೆ ಕಾಣಿಸ್ತಾ ಇದೆ. ಅಲ್ಲಿಗೆ ಈ ಮೈತ್ರಿ ಇಲ್ಲಿಗೆ ಕೊನೆಯ ಆಗುತ್ತಾ, ಅಥವಾ ನಾಯಕರು ಈ ಹಿಂದೆ ಅನೌನ್ಸ್ ಮಾಡಿದ್ರಲ್ಲ ಮುಂದಿನ ವಿಧಾನಸಭೆ ಚುನಾವಣೆಯ ತನಕ ಕೂಡ ನಾವು ಮೈತ್ರಿಯಾಗೇ ಇರ್ತೀವಿ, ಮುಂದಿನ ಚುನಾವಣೆಯನ್ನು ಕೂಡ ಮೈತ್ರಿಯಾಗೇ ಎದುರಿಸ್ತೀವಿ ಅಂತ. ಸೊ ಆ ಮೈತ್ರಿ ಮುಂದುವರಿಯುತ್ತಾ ಅಥವಾ ಇಲ್ಲೇ ಕೊನೆಯಾಗುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಗೊತ್ತಿಲ್ಲ ಯಾವ ರೀತಿ ಹೋರಾಟಗಳಾಗುತ್ತೆ, ಯಾವ ರೀತಿ ವಿಶ್ವಾಸಕ್ಕೆ ಪಡೆದುಕೊಳ್ತಾರೆ, ಅಥವಾ ಜೆಡಿಎಸ್ ನಾಯಕರೇ ಪ್ರತ್ಯೇಕ ಆಗೋದಕ್ಕೆ ಇಷ್ಟಪಡ್ತಾರಾ, ಇದೆಲ್ಲವೂ ಕೂಡ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿ. ಕವನ, ಮೈತ್ರಿ ಅಂತ ಅನೌನ್ಸ್ ಮಾಡಿದ ತಕ್ಷಣ ಕೂಡ ತಳಮಟ್ಟದ ಕಾರ್ಯಕರ್ತರಿಂದ ಹಿಡ್ಕೊಂಡು ಜಿಲ್ಲಾವಾರು ಮುಖಂಡರು, ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಎರಡೂ ಪಕ್ಷದ ನಾಯಕರಿಗೂ ಕೂಡ ದೊಡ್ಡ ಮಟ್ಟದ ಸರ್ಕಸ್ ಆಗಿ ಹೋಗಿತ್ತು. ಕಾರಣ ಈ ಹಿಂದೆ ಬದ್ಧ ವೈರಿಗಳಾಗಿ ನಾವು ಕೆಲಸ ಮಾಡಿರ್ತೀವಿ, ಈಗ ಒಬ್ಬ ಪಕ್ಷದ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಾ ಅನ್ನುವಂಥ ಅಸಮಾಧಾನ ಇತ್ತು. ಬಟ್ ಎಲ್ಲವನ್ನ ಕೂಡ ಬಗೆಹರಿಸಿ ಮೈತ್ರಿಯನ್ನ ಮುಂದುವರಿಸುವಂತ ಪ್ಲಾನಿಂಗ್ಗಳಾದ್ರೂ ಕೂಡ ಮತ್ತೆ ಒನ್ಸ್ ಅಗೇನ್ ಸಮನ್ವಯದ ಕೊರತೆ ಏನಾಗಬಹುದು? ಮುಂದಿನ ವಿಧಾನಸಭೆ ಚುನಾವಣೆ ತನಕ ಈ ಮೈತ್ರಿ ಇರುತ್ತಾ ಅಥವಾ ಅರ್ಧಕ್ಕೆ ಮೊಟಕಾಗುತ್ತಾ?
ಹಾ ಶ್ರುತಿ, ಇದೀಗ ಏನು ಮೊನ್ನೆ ಕೋರ್ ಕಮಿಟಿ ಸಭೆ ನಡೀತು, ಈ ಒಂದು ಸಭೆಯಲ್ಲಿ ತೀರ್ಮಾನ ಆಗಿರುವಂತದ್ದು ಜೆಡಿಎಸ್ ನ ಬಿಟ್ಟು ಬಿಜೆಪಿ ಅವರು ಪ್ರತ್ಯೇಕ ಹೋರಾಟವನ್ನ ಮಾಡಿ, ಈಗಾಗಲೇ ಬಿಜೆಪಿ ಪ್ರತ್ಯೇಕ ಹೋರಾಟವನ್ನ ಮಾಡ್ತಾ ಇತ್ತು. ಪಾದಯಾತ್ರೆ ಅಂದ್ರೆ ಮೂಡ ಹೋರಾಟದಲ್ಲಿ ಏನು ಪಾದಯಾತ್ರೆಯನ್ನ ಮಾಡಿದ್ರು, ಆ ಒಂದು ಪಾದಯಾತ್ರೆಯನ್ನ ಹೊರತುಪಡಿಸಿದ್ರೆ ಬೇರೆಲ್ಲಾ ಹೋರಾಟಗಳು ಕೂಡ ಎರಡು ಪಕ್ಷದಲ್ಲೂ ಕೂಡ ಪ್ರತ್ಯೇಕವಾಗಿಯೇ ಮಾಡಿರುವಂತದ್ದು. ಸೊ ಹೀಗಾಗಿ ಅಂದ್ರೆ ಯಾಕೆ ಜೆಡಿಎಸ್ ನ ಬಿಟ್ಟು ಮೈತ್ರಿ ಅಂತಿದ್ದಾರೆ, ಯಾಕೆ ಜೆಡಿಎಸ್ ನ ಬಿಟ್ಟು ಬಿಜೆಪಿ ಅವರು ಪ್ರತ್ಯೇಕ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಕೂಡ ನೋಡೋದಾದ್ರೆ, ಈ ಒಂದು ಹಳೆಯ ಮೈಸೂರು ಭಾಗದಲ್ಲಿ ಮುಖ್ಯವಾಗಿ ಜೆಡಿಎಸ್ ಒಂದು ಸ್ಥಾನಮಾನವನ್ನ ಇಟ್ಕೊಂಡಿರುವಂತದ್ದು ಹಳೆ ಮೈಸೂರು ಭಾಗದಲ್ಲಿ. ಇದರಿಂದ ಜೆಡಿಎಸ್ ಇಂದ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಈ ಒಂದು ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಇದೀಗ ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಯನ್ನ ಜೆಡಿಎಸ್ ನಾಯಕರು ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೀಗ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಅದೇ ರೀತಿಯಾಗಿ ಏನು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೋ, ಅವರು ಕೂಡ ಅವರ ಪರ ಕೂಡ ಜನರು ಒಲವನ್ನ ತೋರಿಸ್ತಾ ಇಲ್ಲ. ಸೊ ಹೀಗಾಗಿ ಜೆಡಿಎಸ್ ಜೊತೆ ಹೋದ್ರೆ ನಷ್ಟನೇ ಜಾಸ್ತಿ. ಬಿಜೆಪಿ ಪ್ರತ್ಯೇಕ ಹೋರಾಟ ಮಾಡಿದ್ರೆ ಅಟ್ಲೀಸ್ಟ್ ಹಳೆ ಮೈಸೂರು ಭಾಗದಲ್ಲಾದ್ರೂ ಬಿಜೆಪಿ ಪ್ರತ್ಯೇಕ ಹೋರಾಟವನ್ನ ಮಾಡಿ ಸಂಘಟನೆಯನ್ನ ಮಾಡಿ ಲಾಭವನ್ನ ಪಡ್ಕೊಳ್ಳುತ್ತಿಲ್ಲ. ಸೊ ಹೀಗಾಗಿ ಏನು ಬಿಜೆಪಿ ಜೆಡಿಎಸ್ ಮೈತ್ರಿಯ ವರದಿಯನ್ನ ಕೇಳಿದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಆ ಒಂದು ವರದಿಯನ್ನ ನೋಡಿದಾಗ ಪ್ರತ್ಯೇಕ ಹೋರಾಟ ಮಾಡಿದಂತಹ ಸಂದರ್ಭದಲ್ಲೇ ಜಾಸ್ತಿ ಬಿಜೆಪಿಗೆ ಲಾಭ ಆಗಿರುವಂತದ್ದು. ಸೊ ಹೀಗಾಗಿ ಪ್ರತ್ಯೇಕ ಹೋರಾಟದಲ್ಲಿ ಜೆಡಿಎಸ್ ನ ಬಿಟ್ಟು ಬಿಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಚುನಾವಣೆ 2028ರ ಚುನಾವಣೆವರೆಗೂ ಕೂಡ ಈ ಒಂದು ಮೈತ್ರಿ ಇರುತ್ತೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಶೀಘ್ರದಲ್ಲೇ ಈ ಒಂದು ಮೈತ್ರಿ ಮುರಿದು ಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣ್ತಾ ಇರುವಂತದ್ದು ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.